ಎಲ್ಲರಿಗೂ ನಮಸ್ಕಾರ. ಜೀವನ ನಿಮಗೆ ಪಾಠ ಕಲಿಸೋ ಮೊದಲು ಎಚ್ಚರ ಆಗಿಬಿಡಬೇಕು. ಬೆಳಗ್ಗೆ 5 ಗಂಟೆ ಸಾಮಾನ್ಯವಾಗಿ ನಾನೇ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಭಗವದ್ಗೀತೆನ ಓದಿ ಮುಗಿಸ್ಕೊಂಡು ನನ್ನ ಯೂಟ್ಯೂಬಿಗೆ ಬೇಕಾಗಿರುವಂಥ ಕಂಟೆಂಟನ್ನು ಬರೆದಿಟ್ಕೊಳಕತ್ತಿದ್ದೆ. ಜೀವನ ನಮಗೆ ಪಾಠ ಕಲಿಸೋ ಮೊದಲು ಎಚ್ಚರ ಆಗಿಬಿಡಬೇಕು. ಈ ಸಾಲು ಕೂಡ ನಾನು ಎಲ್ಲೇ ಓದಿದ್ದ ನೆನಪು. ಅದನ್ನು ಹಿಂಗೆ ಬರೆದಿಟ್ಕೊಂಡಿದ್ದೆ. ಇದರ ಅರ್ಥ ಏನಂದ್ರೆ, ಇವಾಗ ನಮ್ಮ ವಿದ್ಯಾಭ್ಯಾಸ ಅಪೂರ್ಣ ಆಗಿರುವಂಥದ್ದು ಅಥವಾ ನಮ್ಮ ಆರೋಗ್ಯ ನಮ್ಮ ಕೈಲಿ ಇಲ್ಲದೇ ಇರುವಂಥ ಸ್ಥಿತಿ, ಹೀಗೆ ಹಲವಾರು ಉದಾಹರಣೆಗಳದಾವು. ಇಂಥ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಬರಬಾರ್ದಂದ್ರೆ ನಾವು ಮೊದಲು ಕಾಳಜಿ ವಹಿಸಿ ನಾವು ಅಂದ್ರೆ ನಮ್ಮ ಜೀವನ ಎಲ್ಲೂ ತಪ್ಪು ನಿರ್ಧಾರಗಳನ್ನು ತಗೊಳ್ದ, ಎಲ್ಲೂ ಎಡವಿಲ್ದ ಸರಿಯಾದ ತೀರ್ಮಾನ ತಗೊಂಡು ಹಿಂಗೆ ಅನುಭವಸ್ಥರು ಹಿರಿಯರು ಹತ್ತಿರ ಸಲಹೆ ಸೂಚನೆ ತಗೊಳ್ತಾ ನಮ್ಮ ಜೀವನನ ಸಾರ್ಥಕಗೊಳಿಸ್ಬೇಕು. ಈ ಹಿರಿಯರ ಹಿತನುಡಿ ಅಂತಾರಲ್ಲ, ಅವ್ರು ಯಾರೂ ಸುಮ್ಮನೆ ಬರೆದಿರುವಂಥದ್ದಲ್ಲ. ಎಲ್ಲನೂ ಅವರ ಅನುಭವಕ್ಕೆ ಬಂದು ಅವ್ರು ಅನುಭವಿಸಿ ನಮ್ಮ ಮುಂದಿನ ಪೀಳಿಗೆ ಇದನ್ನೆಲ್ಲ ಅನುಭವಿಸಬಾರ್ದಂತ ಹೇಳಿ ಇವನ್ನೆಲ್ಲನೂ ಬರೆದ್ಕೊತ ಹೀಗೆ ಎಲ್ಲರಿಗೂ ಹೇಳ್ಕೊತ ನಮಗೆ ಬಂದಿದ್ದಾರೋ. ನಾವು ಹಿರಿಯರ ಮಾತು ಏನು ಅಂತ ಕಡೆಗಣಿಸ್ತೀವಿ, ಆದ್ರೆ ಅವರು ತಮ್ಮ ಅನುಭವಗಳನ್ನ ಅನುಭವಿಸಿ ನಮಗೇನು ಬರೆದಿಟ್ಟಾರಲ್ಲ, ತುಂಬಾ ಅಮೂಲ್ಯವಾದಂಥ ಹಿತನುಡಿಗಳು. ಹಾಗಾಗಿ ನಾವು ಅವ್ರ ಹತ್ರ ಸಲಹೆ ಸೂಚನೆ ಕೇಳ್ತಾ ನಾವು ಜೀವನದಲ್ಲಿ ಎಲ್ಲೂ ಎಡವಬಾರ್ದು. ಈ ಹಿರಿಯರ ಹಿತನುಡಿಗಳೆಲ್ಲ ನಮ್ಮ ಹಿತನ ಬಯಸ್ತಿರ್ತಾವೆ. ಈ ಶೇರ್ ಮಾರ್ಕೆಟ್ ಒಳಗೆ ಸ್ಟಾಪ್ ಲಾಸ್ ಅಂಥೇಳಿ ಅಂತಾರಲ್ಲ, ಆ ಸ್ಟಾಪ್ ಲಾಸ್ ಯಾಕೆ ನಮ್ಮ ಹಣನ ಉಳಿಸ್ಬೇಕಂಥೇಳಿ ಅದನ್ನು ಸ್ಟಾಪ್ ಲಾಸ್ ಅಂತ ಇಟ್ಕೊಂಡಿರ್ತಾರೆ ಟಾರ್ಗೆಟಾಗಿ. ಹೀಗಾಗಿ ನಮ್ಮ ಜೀವನದೊಳಗೂ ಆ ಸ್ಟಾಪ್ ಲಾಸನ್ನು ಅಳವಡಿಸ್ಕೋಬೇಕು. ಅಂದ್ರೆ ನಾವು ಜೀವನದೊಳಗೆ ಪೂರ್ತಿಯಾಗಿ ಎಡವೋಕ್ಕಿಂತ ಮೊದಲು ನಾವು ಅಲ್ಲಿಗೆ ನಮ್ಮ ತಪ್ಪಿನ ಅರಿವಾಗಿ ಅಥವಾ ಯಾರ್ದಾದ್ರೂ ಸಲಹೆ ಕೇಳ್ತಾ ಜೀವನದಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗ್ತೀವಿ ಅನ್ನೋಷ್ಟೊತ್ತಿಗೆ ನಾವು ಸಲಹೆ ಕೇಳಿ ಅನುಭವಸ್ಥರ ಹತ್ರ ಒಂದಿಷ್ಟು ಸೂಚನೆ ಸಲಹೆ ಕೇಳಿ ನಾವು ಎಡವೋದನ್ನು ತಪ್ಪಿಸ್ಕೊಳ್ಬೇಕು. ಅಂದ್ರೆ ಈ ಆರೋಗ್ಯ ಕೆಡ್ತೈತಿ. ಯಾಕೆ ನಾವು ಬೇಕಾಗಿದ್ದು ಬೇಡಾಗಿದ್ದು ಎಲ್ಲ ಬಿಟ್ಟು ತಿಂದು ನಾವು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಆರೋಗ್ಯ ಕೆಡೋಕೆ ಮೂಲ ಕಾರಣನ ನಾವು ತಿನ್ನೋ ಆಹಾರ. ಅದನ್ನು ನಾವು ಮೊದಲು ಹಿತಮಿತವಾಗಿ ಬಳಸ್ತಾ ನಾವು ಸೇವಿಸ್ತಾ ಹೋದ್ವಿ ಅಂದ್ರೆ ನಮ್ದು ಆರೋಗ್ಯ ಒಂದು ಸ್ಥಿತಿಯೊಳಗಿರ್ತೈತಿ. ಹಂಗೆ ನಮ್ಮ ಓದೋ ಟೈಮಿಗೆ ಚೆನ್ನಾಗಿ ಓದಿ, ದುಡಿಯೋ ಟೈಮಿಗೆ ಚಲೋತ್ತಂಗೆ ದುಡಿದು, ಸಂಸಾರ ಮಾಡೋ ಟೈಮಿಗೆ ಚೆನ್ನಾಗಿ ಸಂಸಾರ ಮಾಡಿ, ಹಿಂಗೆ ನಮ್ಮ ಬದುಕನ್ನು ಒಂದು ಅರ್ಥಪೂರ್ಣವಾಗಿ ಸಾಗಿಸ್ಬೇಕು ಅಷ್ಟೇ. ಅದರಿಂದ ನಮ್ಮ ಜೀವನ ನಮಗೆ ಪಾಠ ಕಲಿಸೋ ಮೊದಲನ ನಾವು ಎಚ್ಚರ ಆಗಿಬಿಡಬೇಕು ಅನ್ನೋದು ಇದರ ಅರ್ಥ. ಹಂಗೆ ಇವತ್ತಿನ ನಾಷ್ಟಕ್ಕೆ ನಾನು ಮಡಿಕೆ ಕಾಳು ಪಲ್ಯ, ಅವರೆಕಾಯಿ ಪಲ್ಯ, ಹಂಗೆ ಒಂದು ಸ್ವಲ್ಪ ಪಚಡಿ ಅಂತಾರಲ್ಲ ಅದನ್ನು ಮಾಡ್ಕೊಂಡಿದ್ದೆ. ಇವಾಗ ಅದೆಲ್ಲ ಮಾಡಿದ ನಂತರ ನಾನು ರೊಟ್ಟಿ ಮಾಡ್ಕೊಳಕತ್ತೀನಿ. ಈ ಉತ್ತರ ಕರ್ನಾಟಕದ ಸೈಡ್ ಬೆಳಗ್ಗೆ ರೊಟ್ಟಿ ಈ ಥರ ನಾಷ್ಟ ಮಾಡಲಿಲ್ಲ ಅಂದ್ರೆ ಅದು ಏನು ಬೇರೆ ಬಗೆಹರಿಯೋದೇ ಇಲ್ಲ. ಅದ್ರ ಸಲುವಾಗಿ ಬೆಳಗ್ಗೆನೇ ನಾವು ರೊಟ್ಟಿನ ಮಾಡಿಬಿಡ್ತೀವಿ. ಇದನ್ನು ಊಟ ಮಾಡೋದ್ರಿಂದ ಮಧ್ಯಾಹ್ನ ನಮಗೆ ಹಸಿನೂ ಆಗೋದಿಲ್ಲ. ಒಮ್ಮೊಮ್ಮೆ ತಿಂತೀವಿ ಇಲ್ಲಂತಂದ್ರೆ ಇಲ್ಲ. ಹಂಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು.
ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.